ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ವೇಳೆ ತಪ್ಪುಗಳಾಗಿದೆ ಅಂತ ಚಿತ್ರನಟ ಪ್ರಕಾಶ್ ರಾಜ್ ಮತ್ತವರ ಸ್ನೇಹಿತರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಎತ್ತೇಳು ಕರ್ನಾಟಕ ಅನ್ನುವಂಥ ಸಂಘಟನೆಯ ನಿಯೋಗ ಮತದಾರರ ಪರಿಷ್ಕರಣೆಯ ವೇಳೆ ತಪ್ಪುಗಳಾಗಿದೆ ಅಂತ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಸೇರಿ ಹಲವರು ಈ ನಿಯೋಗದಲ್ಲಿದ್ದರು. 1,08,00,000 ಮತದಾರರು ತಮ್ಮ ಹಕ್ಕನ್ನು ಕಳ್ಕೊಳ್ಳುವಂತ ಸಾಧ್ಯತೆ ಇದೆ ಅನ್ನೋ ಅಂದಾಜು ಸಿಗ್ತಾ ಇದೆ. 1,08,00,000 ಈ ದೊಡ್ಡ ನಂಬರು, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತದಾರರು ಮಿಸ್ ಆಗೋದಕ್ಕೆ ಕಾರಣ ಈ ಪ್ರಕ್ರಿಯೆ ಸರಿಯಾಗಿ ನಡೆದಿಲ್ಲ, ಅದರಿಂದಾಗಿ ಈ ರೀತಿಯಾಗಿದೆ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ, ಮನವಿ ಸಲ್ಲಿಸಿದ್ದಾರೆ. ಪ್ರಕಾಶ್ ರಾಜ್ ಅವರ ಹೆಸರೇ ಡಿಲೀಟ್ ಆಗಿತ್ತು. ಅವರೊಂದು ವಿಡಿಯೋ ಮಾಡಿದ್ರು. ಆನಂತರ ಚುನಾವಣಾ ಆಯೋಗದಿಂದ ಅಧಿಕಾರಿಗಳಿಂದ ಸ್ಪಷ್ಟನೆ ಬಂತು, ಅವ್ರು ಇರಲೇ ಇಲ್ಲ, ಅವರ ಅಡ್ರೆಸ್ ಅಲ್ಲಿ ವಿಳಾಸದಲ್ಲಿ ಇರಲೇ ಇಲ್ಲ, ಅವರು ಆ ಕಾರಣಕ್ಕಾಗಿ ಡಿಲೀಟ್ ಆಗಿದೆ. ಈಗ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ ಅವರು ಮತ್ತು ಅವರ ಸಮಾನ ಮನಸ್ಕರು. 1.8 ಕೋಟಿ ಅಥವಾ 1,08,00,000 ಇಷ್ಟು ಮತದಾರರು ಡಿಲೀಟ್ ಆಗೋದಕ್ಕೆ ಈ ಪ್ರಕ್ರಿಯೆ ಸರಿಯಾಗಿ ನಡೆಯದೇ ಇರೋದೇ ಕಾರಣ ಅಂತ ಮುಖ್ಯಮಂತ್ರಿ ಬಳಿ ದೂರಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.